ಅದೇ ಸಮಯಕ್ಕೆ ಸರಿಯಾಗಿ ಯಾರೋ ಒಬ್ಬರ ಕೈ ಬಲವಂತವಾಗಿ ಬಂದು ಅವನ ಕೆನ್ನೆ ಉಡಿತು. ಅವನ್ನ ದೂರ ಕಾರ್ ಕಳಿಸ್ತು. ಅದನ್ನು ನೋಡಿ ಹಿಂದೆ ಸರಿದ ಆರಾಧ್ಯ ಕೈ ಹಿಡಿದು, ನಾನು ದಾರಿಯಲ್ಲಿ ನಿನಗೆಲ್ಲ ವಿವರವಾಗಿ ವಿವರಿಸ್ತೀನಿ ಅಂತ ಹೇಳಿ ಅಧಿರಾಜ್ ಅವನ್ನ ಕಾರ್ನಲ್ಲಿ ಕೂರಿಸಿ ಹೊರಟ. ಬರಲ್ಲ ಅಂತ ಹೇಳಬೇಕಂತ ಅಂದ್ಕೊಂಡಿದ್ರು. ಅವನ ಮುಂದೆ ತನ್ನ ಮಾತುಗಳು ನಡೆಯಲ್ಲ ಅಂತ ಅರ್ಥ ಆಗಿ ಸೈಲೆಂಟಾಗಿ ಉಳಿದುಬಿಟ್ಲು ಆರಾಧ್ಯ. ಅವಳ ಬಿಹೇವಿಯರ್ಗೆ ಬೇಸರ ಅನಿಸಿ, ಬೇಬಿ ನಿಜವಾಗಿ ನಾನೇನು ತಪ್ಪು ಮಾಡಿಲ್ಲ, ನವ್ಯ ರೂಮ್ನಲ್ಲಿದ್ದದ್ದು ನಂಗೆ ನಿಜಕ್ಕೂ ತಿಳಿದೇ ಇರಲಿಲ್ಲ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಬೇಸರದಿಂದ ಕೇಳ್ದೆ. ಯಾವಾಗಲೂ ಒಬ್ಬರನ್ನ ಕಮಾಂಡ್ ಮಾಡೋದೇ ಆದರೆ ಯಾರ ಮುಂದೆ ತಲೆ ತಗ್ಸೋದು ಅಭ್ಯಾಸವಿಲ್ಲದೆ ಅಧಿರಾಜ್ ಕೇವಲ ಆರಾಧ್ಯ ಥರನ ಅಪಾರ್ಥ ಮಾಡ್ಕೊಳ್ಳೋದು ಇಷ್ಟ ಇಲ್ಲದೆ ದೂರವನ್ನು ಸಹಿಸಲಾರದೆ ತನ್ನ ಅಹಮನ್ನು ಪಕ್ಕಕ್ಕಿಟ್ಟು ಅವಳಿಗೆ ವಿವರಣೆ ನೀಡೋದಕ್ಕೆ ಪ್ರಯತ್ನಿಸ್ದ. ಆದರೆ ಎಷ್ಟು ಹೊತ್ತಿಗೂ ಅವಳಿಂದ ಯಾವುದೇ ರಿಪ್ಲೈ ಬಾರದೇ ಇರೋದಕ್ಕೆ ಮುಖವನ್ನು ತನ್ನ ಕಡೆ ತಿರುಗಿಸ್ಕೊಂಡು ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ, ನಾನೇ ಕಡ್ಡಾಯವಾಗಿ ತಪ್ಪು ಮಾಡ್ಬೇಕು ಅಂದ್ಕೊಂಡಿದ್ರೆ ನಿನಗೆ ತಿಳಿಯೋ ಹಾಗೆ ಅರಮನೆಯಲ್ಲಿ ಯಾಕೆ ಮಾಡ್ತಿದ್ದೆ, ಆ ಮಾತ್ರ ತಿಳುವಳಿಕೆ ಇಲ್ವಾ ನಿನಗೆ, ಆ ವೇಷದಲ್ಲಿ ಆಲೋಚನೆಗಳನ್ನ ಕಳ್ಕೊಳ್ತಿದ್ಯಾ, ನನ್ನ ನಂಬು, ನಾನು ಅಂಥವನಲ್ಲ ಅಂತ ಅಂದ ಬೇಸರದಿಂದ. ನಾನು ವಾಪಸ್ ಬರ್ತೀನಿ ಅಂತ ತಿಳಿದಿದ್ರೆ ಅಲ್ಲಿ ಇರ್ತಿರ್ಲಿಲ್ಲ ಅಲ್ವಾ, ಇವಾಗಲಾದರೂ ನೋಡಿದ್ನಲ್ಲ, ಅದಕ್ಕೆ ನಿಜ ಏನಂತ ತಿಳಿಯಿತು, ಇಲ್ದಿದ್ರೆ ಎಂದೆಂದಿಗೂ ನನ್ನ ಮೋಸ ಮಾಡ್ತಾಲೇ ಇರ್ತಿದ್ದೆ ಅಲ್ವಾ, ಇಲ್ದಿದ್ರೆ ನವ್ಯಾಳನ ಅರಮನೆಗೆ ಬರಬಾರ್ದು ಅಂತ ಹೇಳಿದ್ರು ಒಳಗೆ ಹೇಗೆ ಬಂದ್ಲು, ಡೈರೆಕ್ಟಾಗಿ ಬೆಡ್ರೂಮ್ ಒಳಗೆ ಬಂದು ಬೆಡ್ ಮೇಲೆ ಹೇಗೆ ಮಲ್ಕೊಂಡ್ಲು, ಇವೆಲ್ಲ ನಿಮ್ಮ ಪರ್ಮಿಷನ್ನಿಂದಲೇ ನಡೆದು ತಾನೆ, ಆದರೆ ಏನೂ ತಿಳಿದವನಂತೆ ನನ್ನ ಮುಂದೆ ಯಾಕೆ ನಟಿಸ್ತಿದ್ಯಾ, ನಿನ್ನ ಕಣ್ಣಿಗೆ ನಿಜಕ್ಕೂ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳ್ತಾ ಅಧಿರಾಜ್ ಕಡೆ ಅಸಹ್ಯವಾಗಿ ನೋಡಿದ್ಲು. ಇಷ್ಟೊತ್ತು ಬೇಸರದಲ್ಲಿದೆಯಾ ಅಂತ ಸುಮ್ಮನಿದ್ದೆ, ನಿನಗಿಷ್ಟ ಬಂದಾಗ ಊಹಿಸ್ಕೊಂಡ್ರೆ ನಾನು ನೋಡ್ತಾ ಸುಮ್ಮನಿರಲ್ಲ, ಅಲ್ಲಿ ನೀನು ಅಂದ್ಕೊಂಡ ಹಾಗೇನು ನಡೆದಿಲ್ಲ, ನಿಜಕ್ಕೂ ನಡೆದಿದ್ರಲ್ಲಿ ನನ್ನ ಪ್ರಮೇಯ ಕೂಡ ಏನಿಲ್ಲ, ಸ್ವಲ್ಪ ಬುದ್ಧಿ ಉಪಯೋಗಿಸು, ನಿಜ ನಿನಗೆ ಅರ್ಥ ಆಗುತ್ತೆ ಅಂದ. ಸ್ವತಃ ನನ್ನ ಕಣ್ಣುಗಳಿಂದ ನಾನೇ ನೋಡಿದ್ದೀನಿ, ಇನ್ನೂ ಏನು ತಿಳ್ಕೊಳ್ಬೇಕು, ನನ್ನ ಮುಖ ನವ್ಯಾಳ ಥರ ಇರೋದು ನಾನು ಮಾಡ್ಕೊಂಡು ದೌರ್ಭಾಗ್ಯ ಅಂತಿದ್ದ ಅವಳ ಕಡೆ ಬೇಸರದಿಂದ ನೋಡ್ದ. ಸ್ವಲ್ಪ ಸಮಯದ ನಂತರ ಅರಮನೆಗೆ ತಲುಪಿದ ಆರಾಧ್ಯ ಡೈರೆಕ್ಟಾಗಿ ಮೇಲೆ ಹೋಗ್ತಾ, ಇಲ್ಲಿ ನಾನು ಇರೋದಕ್ಕೆ ಇನ್ನೊಂದು ರೂಮ್ ಇದೆಯಾ ಅಂತ ಕೇಳಿದ. ಅವಳಿಗೆ ಕೇವಲ ತನ್ನ ರೂಮ್ ಒಂದೇ ಇದೆ ಅಂತ ನೀಡ್ದ. ಒಬ್ಬರು ಮುಟ್ಟಿದ ವಸ್ತುಗಳನ್ನ ಮುಟ್ಟೋ ಅಭ್ಯಾಸ ನನಗಿಲ್ಲ, ನಾನು ಆ ಬೆಡ್ ಯೂಸ್ ಮಾಡಲ್ಲ ಅಂತ ಕೋಪದಿಂದ ಹೇಳಿದ ಆರಾಧ್ಯ ಕಡೆ ಮೌನವಾಗಿ ನೋಡಿ ಅವಾಗಲೇ ಹೊಸ ಬೆಡ್ ಹಾಕಿಸ್ತಾ ಅಧಿರಾಜ್. ಆಗಲೇ ಊಟಕ್ಕೆ ಕರೆದು ಸಾವಿತ್ರಿ ಜೊತೆ ಹಸುವಿಲ್ಲ ಅಂತ ಮೆಟ್ಟಿಲುಗಳನ್ನ ಹತ್ತಿದ್ದ ಆರಾಧ್ಯ ಕಡೆ ಕೋಪದಿಂದ ನೋಡ್ತಾ ಫೋರ್ಸ್ ಆಗಿ ಅವಳ ಕೈ ಹಿಡಿದು ಟೇಬಲ್ ಹತ್ರ ಕರ್ಕೊಂಡು ಹೋಗಿ, ಇಂಥ ಹುಚ್ಚುಚ್ಚು ವೇಷಗಳು ಹಾಕಿದ್ರೆ ಸುಮ್ಮನಿರಲ್ಲ, ನನ್ನಲ್ಲಿರೋ ಮೃಗನ ಹೊರಗೆ ಬರೋದಕ್ಕೆ ಬಿಡದೆ ಬಾಯಿ ಮುಚ್ಕೊಂಡು ತಿನ್ನು ಅಂತ ಸೀರಿಯಸ್ ಆಗಿ ಹೇಳ್ದ. ಅವನ ಕಡೆ ಸೀರಿಯಸ್ ಆಗಿ ನೋಡ್ತಾ ಮುಗಿಸಿ ಊಟವನ್ನು ಮುಗಿಸಿ ಹೊರಟೋದ್ಲು. ಅವಳು ಹಿಂದೆ ಹೋದ ಅಧಿರಾಜ್ ಹೊಸ್ತಿಲಲ್ಲಿ ನಿಂತಿದ್ದ ಆರಾಧ್ಯಳನ್ನ ನೋಡಿ, ಏನಾಯಿತು, ನಂಗೆ ನಿನ್ನ ಜೊತೆ ಬೆಡ್ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಾನು ಸೋಫಾದಲ್ಲಿ ಮಲ್ಕೊಳ್ತೀನಿ ಅಂತ ಅತ್ತ ಕಡೆ ಜರುಗಿದ ಆರಾಧ್ಯಾಗೆ, ಅವಶ್ಯಕತೆ ಇಲ್ಲ, ನಿನ್ನ ಬೆಡ್ ಮೇಲೆ ಮಲ್ಕೋ ಅಂತ ಮತ್ತೊಂದು ಮಾತಿಗೆ ಆಸ್ಪದ ನೀಡದೆ ಸೋಫಾದಲ್ಲಿ ಮಲಗಿ ಕಣ್ಣು ಮುಚ್ಕೊಂಡ ಅಧಿರಾಜ್. ಬೆಡ್ ಮೇಲೆ ಮಲಗಿದ ಆರಾಧ್ಯಾಗೆ ಎಷ್ಟು ಹೊತ್ತಿಗೂ ನಿದ್ದೆ ಬಾರದೇ ಇರಲು ಮೊಬೈಲ್ ಓಪನ್ ಮಾಡಿದ್ಲು. ಆಗಲೇ ಮಾನ್ಸ್ಟರ್ನಿಂದ ಮೆಸೇಜ್ ಬಂದಿರೋದನ್ನು ನೋಡಿದ್ಲು. ನನ್ನ ಹೆಂಡತಿ ಕೋಪದಲ್ಲಿದ್ದಾಳೆ, ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ಬಂದ ಮೆಸೇಜ್ ನೋಡಿ, ಇಬ್ಬರದು ಒಂದೇ ಸಮಸ್ಯೆ ಅನಿಸುತ್ತೆ, ಅದೇ ಪರಿಸ್ಥಿತಿ ತಕ್ಕಂತೆ ಇರುತ್ತೆ, ಹಾಗೆ ಹೇಳೋದು ಕಷ್ಟ ಅಂತ ರಿಪ್ಲೈ ನೀಡಿದ್ಲು ಆರಾಧ್ಯ. ಸರಿ ನೀನೇನು ಮಾಡ್ತಿದ್ಯಾ ಅಂತ ಕೇಳಿದ ಮಾನ್ಸ್ಟರ್ಗೆ, ನಿಮ್ಮ ಕಡೆಯಂತೆ ನಾನು ಕೂಡ ಕೋಪದಲ್ಲಿದ್ದೀನಿ ಅಂತ ರಿಪ್ಲೈ ನೀಡಿದ್ಲು. ಕೋಪ ಯಾಕೆ, ಏನಾದರೂ ಪ್ರಾಬ್ಲಮ್ ಬಂದಿದೆಯಾ ಅಂತ ಕೇಳಿದ ಮಾನ್ಸ್ಟರ್ಗೆ, ಗಂಡ ಹೆಂಡತಿ ಕಣ್ಮುಂದೆ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಒಂದೇ ರೂಮ್ನಲ್ಲಿ ಕಾಣಿಸಿದ್ರೆ ಹೇಗಿರುತ್ತೋ ನನ್ನ ಸಿಚುಯೇಷನ್ ಕೂಡ ಅದೇ ಅಂತ ಹೇಳಿದ್ಲು. ಆ ಮೆಸೇಜ್ ನೋಡಿದ ಅಧಿರಾಜ್, ಇದೇನು ಹೀಗೆ ಓಪನ್ ಆಗಿ ಹೇಳ್ಬಿಡ್ತಿದ್ದಾಳೆ, ಏನು ಮಾನ್ಸ್ಟರ್ ನಾನೇ ಅಂತ ಅನುಮಾನ ಬಂತೇನೋ ಅಂತ ಆರಾಧ್ಯ ಕಡೆ ನೋಡ್ದ. ಹೌದೌದು, ಅದನ್ನ ಮಾನ್ಸ್ಟರೇ ಮಾಡ್ತಿರೋದು, ಆದರೆ ಆಕೆ ನಾರ್ಮಲ್ ಆಗಿ ಕಾಣಿಸಿದ್ರಿಂದ ರಿಲೀಫ್ ಆಗಿ ಫೀಲ್ ಆಗ್ತಾ, ಇಂದಿಗೂ ಅವರಿಬ್ಬರು ಕಾಂಟ್ಯಾಕ್ಟ್ನಲ್ಲಿದ್ದಾರಾ ಅಂತ ಕೇಳಿದ ಮಾನ್ಸ್ಟರ್ಗೆ, ಮಾತಾಡ್ಕೊಳ್ತಾ ಇದ್ದಾರೆ, ಇವತ್ತು ಕೂಡ ಇಬ್ಬರು ಒಂದೇ ಕಡೆ ಇದ್ದಾರೆ ಅಂತ ಆನ್ಸರ್ ಮಾಡಿದ್ಲು ಆರಾಧ್ಯ. ಆದರೆ ಅವರಿಬ್ಬರ ಮಧ್ಯೆ ಏನು ನಡೀತಿದೆ ಅನ್ನೋ ಅನುಮಾನ ನಿಜಕ್ಕೂ ನಿನ್ಗೆ ಯಾಕೆ ಬಂತು ಅಂತ ಕೇಳಿದ ಮಾನ್ಸ್ಟರ್ಗೆ, ಸ್ವತಃ ನನ್ನ ಕಣ್ಣುಗಳಿಂದ ನಾನೇ ನೋಡಿದ ಮೇಲೂ ಅದು ಸುಳ್ಳು ಅಂತ ಅಂದ್ಕೊಳ್ಳೋದಕ್ಕೆ ಹೇಳ್ತೀರಾ ಅಂತ ಕೋಪದಿಂದ ಕೇಳಿದ್ಲು. ಕೆಲವು ಬಾರಿ ನಮ್ಮ ಕಣ್ಣುಗಳು ಕೂಡ ನಮ್ಮನ್ನು ಮೋಸ ಮಾಡುತ್ತವೆ, ವಾಸ್ತವಕಲ್ಲಿ ನಡೆಯೋದೇ ಒಂದು, ನಮಗೆ ಕಾಣಿಸೋದೇ ಇನ್ನೊಂದು, ಅದಕ್ಕೆ ನೋಡಿದ ತಕ್ಷಣ ಯಾವುದೋ ಒಂದು ನಿರ್ಧಾರ ತೊಗೊಳ್ಬಾರ್ದು, ಸಮಸ್ಯೆ ಯಾರೊಂದಿಗಿದೆಯೋ ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡಿದ್ರೇ ನಿಜ ಏನಂತ ತಿಳಿಯುತ್ತೆ ಅಂತ ವಾಪಸ್ ಆನ್ಸರ್ ನೀಡಿದ ಮಾನ್ಸ್ಟರ್. ಎಷ್ಟಿದ್ರು ನೀನು ಗಂಡಸೇ ತಾನೆ, ನಿನ್ನ ಗಂಡು ಜಾತಿಗೆ ತಪ್ಪದೆ ಹೆಣ್ಮಕ್ಳಿಗೆ ಸಪೋರ್ಟ್ ಯಾಕೆ ಮಾಡ್ತೀರಾ ಅಂತ ಕೋಪದಿಂದ ರಿಪ್ಲೈ ನೀಡಿದ ಆರಾಧ್ಯಾಗೆ, ಇಷ್ಟೊಂದು ಮಾತುಗಳನ್ನ ಮಾತಾಡ್ತಿದ್ಯಲ್ಲ, ನಿನ್ನ ಹಸ್ಬೆಂಡ್ ಆ ಹುಡುಗಿ ಪಕ್ಕದಲ್ಲಿದ್ದಾಗಲೇ ನೀನು ನೋಡಿದ್ದ ಅಂತ ಕೇಳಿದ ಮಾನ್ಸ್ಟರ್. ಇಲ್ಲ, ಆದರೆ ಆಕೆ ಬೆಡ್ ಮೇಲೆ ಇದ್ದಾಗ ನನ್ನ ಹಸ್ಬೆಂಡ್ ವಾಶ್ರೂಮ್ನಿಂದ ಟವಲ್ನಲ್ಲಿ ಹೊರಗೆ ಬಂದ, ನಡೆದದ್ದು ಅರ್ಥ ಆಗಲು ಆ ಒಂದು ಇನ್ಸಿಡೆಂಟ್ ಸಾಲದ, ಇನ್ನೂ ಪ್ರೂಫ್ಸ್ ಬೇಕಾ ಅಂತ ಸೀರಿಯಸ್ ಆಗಿ ಕೇಳಿದ್ಲು. ನಿನ್ನ ಮಾತನ್ನು ಬಟ್ಟೆ ನೋಡಿದ್ರೆ ನೀನೇನು ಅಪನಂಬಿಕೆಯಿಂದೆಯಾ ಅಂತ ಅನ್ನಿಸ್ತಿದೆ, ಏನಿದ್ರು ಡೈರೆಕ್ಟಾಗಿ ಮಾತಾಡಿದ್ರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ, ನೀನು ಒಳ್ಳೆಯದನ್ನು ಬಯಸೋ ವ್ಯಕ್ತಿಗಾಗಿ ಹೇಳ್ತಿದ್ದೀನಿ ಅಂತ ಚಾಟಿಂಗ್ ಮಾಡ್ದ ಮಾನ್ಸ್ಟರ್.
ನೀನು ಹೇಳಿದ್ದನ್ನು ಬಟ್ಟೆ ನೋಡಿದ್ರೆ ಆ ವಿಷಯದಲ್ಲಿ ನಿನ್ನ ಗಂಡನ ತಪ್ಪು ಏನಿಲ್ಲ ಅಂತ ಅನಿಸ್ತಿದೆ. ಒಂದು ಬಾರಿ ನಿನ್ನ ಗಂಡನ ಜೊತೆ ಮಾತಾಡಿ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಂಡ್ರೆ ಸಾಲ್ವ್ ಆಗುತ್ತೆ, ಆಲೋಚಿಸು ಅಂತ ಕಂಪ್ಲೀಟ್ ಮಾಡ್ದೆ. ಅರ್ಧ ರಾತ್ರಿ ನಿದ್ದೆಯಲ್ಲಿ ಯಾಕೋ ಸಡನ್ನಾಗಿ ಎಚ್ಚರ ಬಂದು ಎದ್ದು ನೋಡಿದ ಆರಾಧ್ಯಗೆ ಸೋಫಾದಲ್ಲಿ ತೊಂದರೆ ಪಡ್ತಾ ಮಲಗಿರೋ ಅಧಿರಾಜ್ನ ನೋಡಿ, ನಿಜಕ್ಕೂ ನಿನಗೆ ಯಾಕೆ ಈ ಕರ್ಮ? ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ಬೋದು ತಾನೇ? ನಿನ್ನ ಜೀವನದಲ್ಲಿ ನವ್ಯ ಇದ್ದಾಗ ನನ್ನನ್ನು ಯಾಕೆ ತೊಂದರೆಗೆ ಸಿಲುಕಿಸ್ತೀಯಾ? ಮಾನ್ಸ್ಟರೇನೋ ನಾನೇ ಅಪಾರ್ಥ ಮಾಡ್ಕೊಂಡಿದ್ದೀನಿ ಅಂತಿದ್ದಾನೆ, ಆದರೆ ನನ್ನ ಕಣ್ಣುಗಳು ನಿಜಕ್ಕೂ ನನ್ನನ್ನು ಯಾಕೆ ಮೋಸ ಮಾಡುತ್ತವೆ ಅಂತ ಬೇಸರದಿಂದ ಅಂದ್ಕೊಂಡ್ರು ಆರಾಧ್ಯ. ಹಾಗೆ ಕಳವಳದ ನೀತಿಯೊಂದಿಗೆ ಎಡಬಿಡದ ಆಲೋಚನೆಗಳೊಂದಿಗೆ ಆ ರಾತ್ರಿಯನ್ನು ಕಳೆದು ಮುಗಿಸಿದ್ಲು ಆರಾಧ್ಯ. ಮರುದಿನ ಕಂಪ್ನಿಗೆ ಹೋದ ಆರಾಧ್ಯಗೆ ಅಲ್ಲಿಯೂ ಪ್ರಶಾಂತತೆ ಇಲ್ಲದಂತಾಯಿತು. ಮನೆಯಿಂದ ಹೊರಗೆ ಬಂದರು, ಆಫೀಸಿಗೆ ಬಂದರೂ ದೊಡ್ಡದಾಗಿ ವ್ಯತ್ಯಾಸ ಏನೇನಿದೆ? ಎಲ್ಲಿದ್ದರೂ ಇವನ ಕಣ್ಣುಗಾವಲಿನಲ್ಲೇ ಇರ್ತೀನಿ, ಲಾಭ ಇಲ್ಲ. ಇವತ್ತೇ ಇವನಿಗೆ ಕಾಣಿಸಷ್ಟು ದೂರ ಹೋಗಬೇಕಂತ ಆ ದಿನ ಮನಸ್ಸಿನಲ್ಲಿ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಆರಾಧ್ಯ. ಇಷ್ಟರಲ್ಲಿಗೆ ಬಂದು ಕಾವ್ಯ, ಏನು ಮೇಡಮ್ ಅಷ್ಟೆಲ್ಲ ಕೂತಿದ್ದೀರಾ? ಮತ್ತೇನಾದರೂ ಪ್ರಾಬ್ಲಮ್ಮಾ? ನಿಜಕ್ಕೂ ಇಷ್ಟು ದಿನದಿಂದ ಮನುಷ್ಯರ ಅಡ್ರೆಸ್ ಇಲ್ಲ, ಏನಾಗಿ ಹೋಗಿದ್ರಿ ಅಂತ ಹೇಳಿದ್ಲು. ಏನು ಹೇಳಲಿ, 3 ದಿನದಲ್ಲಿ ನನ್ನ ಲೈಫ್ ಅಸ್ತವ್ಯಸ್ತವಾಗಿ ಬದಲಾಗೋಯ್ತು, ನನ್ನ ಮೇಲೆ ನನಗೆ ಕೋಪ ಬರ್ತಿದೆ ಅಂತ ಅರಮನೆಗೆ ಹೋದಾಗಿಂದ ರೂಮ್ನಲ್ಲಿ ಬೆಡ್ ಮೇಲೆ ನವ್ಯಳನ್ನು ನೋಡಿದ್ದು, ಅಧಿರಾಜ್ನೊಂದಿಗೆ ನಡೆದ ಡಿಸ್ಕಷನ್ ಪೂರ್ತಿ ಕಂಪ್ಲೀಟಾಗಿ ಹೇಳಿದ್ಲು. ಅಬ್ಬಾ, 3 ದಿನದಲ್ಲಿ ಇಷ್ಟೊಂದು ನಡೆದಿದೆಯಾ? ಪೂರ್ತಿ ಸಿನಿಮಾ ಸ್ಟೋರಿಗಿಂತ ಏನೇನು ಕಡಿಮೆ ಇಲ್ಲ ಕಣೆ ಬೇಬಿ, ಹೇಗೆ ತಡ್ಕೊಡ್ತಿದ್ಯೋ? ಸಾರಿ, ಈ ಬೇಸರದಲ್ಲಿದ್ದಾಗ ನಾನು ನಿನ್ನ ಪಕ್ಕದಲ್ಲಿ ಇರಲಿಲ್ಲ. ನನ್ನ ಜೀವನ ಹೀಗೆ ಇದ್ರೆ ನೀನು ಮಾತ್ರ ಏನು ಮಾಡ್ತೀಯ ಬಿಡು, ಸರಿ ಬಿಟ್ಟು ಹಾಕು. ಆದರೂ ನನಗೆ ನಿನ್ನ ಮೇಲೆ ಕೋಪ ಇದೆ ಗೊತ್ತಾ ಅಂತ ಆರಾಧ್ಯ ಮುನಿಸಿನಿಂದ. ಮೊನ್ನೆ ರಾತ್ರಿ ಪಬ್ನಲ್ಲಿ ನಡೆದಿದ್ದಕ್ಕ ಕೇವಲ ನಿನ್ನ ಸೇಫ್ಟಿ ಮುಖ್ಯ ಅಂತ ನಾನು ಅಧಿರಾಜ್ ಅವ್ರಿಗೆ ಮೆಸೇಜ್ ಮಾಡಿದೆ. ಆ ದಿನದಿಂದ ನೀನು ನನ್ನ ಜೊತೆ ಮಾತಾಡೋದೇನೆ ಬಿಟ್ಬಿಟ್ಟೆ ಅಂತ ಬೇಸರದಿಂದ ಅಂದ್ಲು ಕಾವ್ಯ. ಸಾರಿ ಬೇಡ ಡಾರ್ಲಿಂಗ್, ಆ ಕ್ಷಣದಲ್ಲಿ ಕೋಪ ಬಂದು ನಿಜ, ಆದರೆ ನೀನು ಮಾಡಿದ್ದು ಎಷ್ಟು ಕರೆಕ್ಟ್ ಅಂತ ಮರುದಿನ ತಿಳಿಯಿತು. ಅದಕ್ಕೆ ಅಧಿರಾಜ್ ಅಷ್ಟು ಫೋರ್ಸ್ ಮಾಡಿ ಕರ್ಕೊಂಡು ಹೋದ ಅಂತ ಅವನ ಬಗ್ಗೆ ಮಾತಾಡ್ತಿದ್ದೆ ಸೈಲೆಂಟ್ ಆಗೋದ್ಲು. ಇದ್ದಕ್ಕಿದ್ದಂತೆ ಡಲ್ ಆಗೋದು ಆರಾಧ್ಯ ನೋಡಿದ್ರೆ ಈಕೆ ಬೇಸರ ಯಾವಾಗ್ತಿರುತ್ತೋ, ಯಾವಾಗಲೂ ಯಾವುದೋ ಒಂದು ಪ್ರಾಬ್ಲಮ್ ಬರ್ತಾನೇ ಇರುತ್ತೆ. ಇನ್ನು ಅದರ ಬಗ್ಗೆ ಯೋಚಿಸ್ತಿದ್ಯಾ ಅಂತ ಕೇಳಿದ್ಲು. ಅಧಿರಾಜ್ ಅವ್ರನ್ನ ಎಷ್ಟು ನಂಬಿದ್ದೆ ಗೊತ್ತಾ ನಾನು? ನಿಜಕ್ಕೂ ಅಂಥವ್ರನ್ನ ನಾವು ಮೋಸ ಮಾಡಬೇಕಂತ ಅವ್ರಿಗೆ ಹೇಗೆ ಅನ್ನಿಸ್ತು ಅಂದು ಕಣ್ಣೀರು ಹಾಕ್ತಿದ್ದ ಆರಾಧ್ಯ ಸಿಚುಯೇಷನ್ಗೆ ಬೇಸರ ಅನಿಸಿದ್ರು ಕೂಡ ವಾಸ್ತವ ಹೇಳೋದು ಮುಖ್ಯ ಅಂತ ಭಾವಿಸಿ ಅವ್ರೆಂಥವ್ರು ನಿಂಗೆ ತಿಳಿಯಲ್ವಾ, ಇದೆಲ್ಲ ಯಾರೋ ಬೇಕಂತಾನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಒಂದು ಬಾರಿ ವಿವರವಾಗಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಆರಾಧ್ಯ ಅಂತ ಹೇಳಿದ್ಲು ಕಾವ್ಯ. ಯಾಕಂದರೆ ಚಿಕ್ಕಂದಿನಿಂದ ಅವಳನ್ನ ನೋಡ್ತಿರೋ ವ್ಯಕ್ತಿಯಾಗಿ ಆರಾಧ್ಯಗೆ ಆವೇಶ ಹೆಚ್ಚು, ಆಲೋಚನೆ ಕಡಿಮೆ ಅಂತ, ಓವರ್ ಥಿಂಕಿಂಗ್ ಹೆಚ್ಚು ಅಂತ ಅರ್ಥ ಮಾಡ್ಕೊಂಡು ಕಾವ್ಯ ಇವಾಗ ತನ್ನ ಮನಸ್ಸಿನಲ್ಲಿ ಅಧಿರಾಜ್ ಬಗ್ಗೆ ಎಂಥ ಆಲೋಚನೆಗಳನ್ನ ಮಾಡ್ತಿದ್ದಾಳೋ ಅವಳಿಗೆ ಸಪೋರ್ಟ್ ಮಾಡುತ್ತೆ ತಿಳ್ಕೊಳ್ಬೇಕು, ಅದನ್ನು ಸರಿಯಾದ ದಾರಿಯಲ್ಲಿ ಇಡಬೇಕು ಅಂತ ನಿರ್ಧರಿಸಿದ್ಲು. ಅಂದ್ಕೊಂಡಿದ್ದೆ ತಡ. ನೀನೇನು ಬೇಸರ ಪಡಬೇಡ ಬೇಬಿ, ನಿಂಗೆ ನಾನಿದ್ದೀನಿ. ಅಧಿರಾಜ್ ಅವ್ರು ಹೀಗೆ ಮಾಡಿದ್ದು ತುಂಬ ತಪ್ಪು, ಕೋಪದಲ್ಲಿ ನ್ಯಾಯ ಇದೆ, ಇನ್ನೂ ದೊಡ್ಡ ಪನಿಷ್ಮೆಂಟ್ ಕೊಟ್ಟರೂ ತಪ್ಪಿಲ್ಲ ಅಂತ ಸಮರ್ಥಿಸಿದ್ಲು. ಹೋಗಲಿ ಬಿಡು, ಕನಿಷ್ಠ ನೀನಾದರೂ ಅರ್ಥ ಮಾಡಿಕೊಂಡೆ. ಸರಿ ಹೋಗಿ ವರ್ಕ್ ಮಾಡ್ಕೊ ಹೋಗು, ಇಲ್ಲಿ ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡು, ನಂಗೆ ಸಿಂಗಲ್ ಆಗಿರ್ಬೇಕು ಅನ್ನಿಸ್ತಿದೆ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸಿ ಚೇರ್ನಲ್ಲಿ ಹಿಂದಕ್ಕೆ ಹೊರಗೆ ಕಣ್ಣು ಮುಚ್ಕೊಂಡ್ಳು. ಕಳೆದ 3 ದಿನಗಳಲ್ಲಿ ನಡೆದ ಸಿಚುಯೇಷನ್ನಲ್ಲಿ ತೀವ್ರವಾಗಿ ಗಾಯಗೊಂಡ ಮನಸ್ಸಿನೊಂದಿಗೆ ಆಲೋಚನೆಗಳಲ್ಲಿ ತಿಳಿಯದೇ ನಿದ್ದೆಗೆ ಜಾರಿದ ಆರಾಧ್ಯ ಮಧ್ಯಾಹ್ನ ಕಾವ್ಯ ಬಂದು ನಿದ್ದೆಯಿಂದ ಎಬ್ಬಿಸೋವರೆಗೂ ಪ್ರಜ್ಞೆಯಲ್ಲಿರಲಿಲ್ಲ. ಅದೇ ಥರ ಇದ್ದ ಆರಾಧ್ಯಳನ್ನು ನೋಡಿ, ಯಾಕಿಷ್ಟು ದಿಗಿಲಾಗಿದೆಯಾ ಬೇಬಿ? ಕೆಲವು ದಿನಗಳಲ್ಲಿ ಎಲ್ಲ ನಾರ್ಮಲ್ ಆಗುತ್ತೆ, ನೀನೇನು ಆಲೋಚಿಸ್ಬೇಡ, ಬೇಸರ ಪಡಬೇಡ. ಯಾಕೋ ತುಂಬ ಕೋಪ ಇದೆಯಲ್ಲ, ಯಾರ ಮೇಲೆ ತೋರಿಸ್ಬೇಕಂತ ಕೂಡ ಅರ್ಥ ಆಗ್ತಿಲ್ಲ. ಎಷ್ಟು ಬೇಡ ಅಂದ್ಕೊಂಡ್ರು ಕೂಡ ಆಲೋಚನೆಗಳನ್ನ ನನ್ನ ಬಿಡ್ತಾ ಇಲ್ಲ, ನಿಜಕ್ಕೂ ಸ್ವಲ್ಪವು ಅಂತ ಬೇಸರದಿಂದ ತಲೆ ಹಿಡ್ಕೊಂಡ್ಲು ಆರಾಧ್ಯ. ಸರಿ, ಒಂದು ಕೆಲಸ ಮಾಡು, ನೀನು ಕೂಡ ಪೂರ್ತಿಯಾಗಿ ಅಧಿರಾಜನ್ನ ಇಗ್ನೋರ್ ಮಾಡಿಬಿಡು, ಆಗ ಸ್ವತಃ ಅನುಭವಿಸಿ ನೀನು ಬೇಸರದ ಬಗ್ಗೆ ತಿಳ್ಕೊಳ್ತಾರೆ ಅಂತ ಸಲಹೆ ನೀಡಿದ್ಲು. ಆದ್ದರಿಂದ ಸಮಸ್ಯೆ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ ವಿನಃ ಯಾವುದೇ ಉಪಯೋಗ ಇರಲ್ಲ. ಅಧಿರಾಜ್ ಜೈಲಿನಲ್ಲಿ ಎಲ್ಲ ಕಟ್ಟುನಿಟ್ಟಾಗಿರುತ್ತೆ ಹೊರತು ಫುಲ್ ಸೆಕ್ಯೂರಿಟಿ ಆಗಿರುತ್ತೆ ಅಂತಿದ್ದು ಆರಾಧ್ಯ ಕಡೆ ವಿಚಿತ್ರವಾಗಿ ನೋಡ್ತಾ, ಅಧಿರಾಜ್ ಅವ್ರಿಗೆ ಜೈಲು ಕೂಡ ಇದೆಯಾ ಬೇಬಿ ಅಂತ ಕೇಳಿದ್ಲು. ಏಯ್ ಮುಂಡು ಬುದ್ಧಿ, ಜೈಲಂದರೆ ಅರಮನೆ, ಓನ್ಲಿ ಅವರ ರೂಮ್ ಅಥವಾ ಬೇರೆ ಯಾವುದೇ ರೂಮ್ ಓಪನ್ ಆಗಿರಲ್ಲ. ಒಂಟಿಯಾಗಿ ಅಷ್ಟು ದೊಡ್ಡ ಅರಮನೆಯಲ್ಲಿ ಇರೋದು ಅಂದರೆ ಪಂಜರದಲ್ಲಿ ಬಂಧಿಸಿದಂತೆ ಅಲ್ವಾ ಅಂತ ಕಾವ್ಯ ತಲೆ ಮೇಲೆ ತಟ್ತಾ ಹೇಳಿದ್ಲು. ಇಷ್ಟರಲ್ಲಿ ಕೃಷ್ಣ ಅಸಿಸ್ಟೆಂಟ್ ಸುಚಿತ್ರ ಒಳಗೆ ಬಂದು, ಮೇಡಮ್ ಇದು PR ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಲಿಸ್ಟ್, ಒಂದು ಬಾರಿ ಚೆಕ್ ಮಾಡಿ ಅಂತ ಕೆಲವು ಪೇಪರ್ಸ್ ಅವಳಿಗೆ ನೀಡಿದ್ಲು. ಆ ಲಿಸ್ಟ್ ನೋಡಿ, ಇದರಲ್ಲಿ ಎಲ್ಲರೂ ಹೆಣ್ಮಕ್ಳು ಇದ್ದಾರಲ್ಲ ಏನಂತ ಕೇಳಿದ ಆರಾಧ್ಯಾಗೆ. ಆ ಡಿಪಾರ್ಟ್ಮೆಂಟ್ ಪೂರ್ತಿ ಹೆಣ್ಮಕ್ಳನ್ನೇ ನೇಮಿಸಿದ್ದೀವಿ ಮೇಡಮ್, ಅವ್ರು ಮಾಡೋಷ್ಟು ಎಫೆಕ್ಟಿವ್ ಆಗಿ ಗಂಡಸರು ವರ್ಕ್ ಮಾಡಲ್ಲ ಅಂತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಭಿಪ್ರಾಯ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ನನಗೆ ಗೊತ್ತು ಇದೆಲ್ಲ ಅಧಿರಾಜ್ ಕೆಲಸ, ಅವ್ರು ನನ್ನ ಆಫೀಸ್ನಲ್ಲಿ ಅವರ ಶಕ್ತಿ ಏನಂತ ತೋರಿಸ್ತಿದ್ದಾರೆ. ಕೋಪದಿಂದ ಕಿರಿಸ್ತಿದ್ದ ಆರಾಧ್ಯಾಗೆ, ಬೇಬಿ ನೀನು ಆವೇಶದಲ್ಲಿ ನಿಜಕ್ಕೂ ವಿಷಯ ಮರೀತಿದೆಯಾ? ನೀನು ಕಂಪನಿಗೆ ಬಂದು ಸ್ಟಾರ್ಟಿಂಗ್ ಡೇ ಇಂದ ಗೇಮ್ಸ್ ಆಡ್ಕೊಳ್ಳೋದು ಬಿಟ್ಟು ಯಾವುದೋ ಒಂದು ಕೆಲಸನಾದರೂ ಮಾಡಿದ್ಯಾ? ನೆನಪು ಮಾಡ್ಕೊ ಅಂದು.
ಆ ಮಾತುಗಳಿಗೆ ಸ್ವಲ್ಪ ಹೊತ್ತು ಆರಾಧ್ಯಾಗೆ ಹೋಟೆಲ್ನಲ್ಲಿ ಕ್ಲೈಂಟ್ನನ್ನು ಹೊಡೆದು ಅಧಿರಾಜ್ ನೇಮ್ ಹೇಳಿ ಬೆದರಿಸಿ ಸೈನ್ ಮಾಡಿಸ್ಕೊಂಡಿದ್ದು ಬಿಟ್ಟು ಇಂತ್ಯಾವುದು ನೆನಪಿಗೆ ಬರದಿದ್ದರಿಂದ ವಾಸ್ತವ ಅರ್ಥವಾಗಿ ಹಿಹಿಹಿ ಅಂತ ಉಚ್ಚಿಯಂತೆ ನಗ್ತಾ ಅಲ್ಲಿಕ್ಕಿರಿದ್ಲು. ತಾವು ನಿರಂತರವಾಗಿ ಗೇಮ್ಸ್ ಆಡ್ಕೊಳ್ತಾ ಕಾಲ ಕಳೀತಿದ್ರೆ ಪ್ರಾಜೆಕ್ಟ್ ಎಲ್ಲವನ್ನ ಯಾರು ಹ್ಯಾಂಡಲ್ ಮಾಡಿದಾರೋ ಇವಾಗಾದರೂ ನೆನಪಿಗೆ ಬಂತಾ? ಕಾವ್ಯಳನ್ನು ನೋಡಿ ಸೈಲೆಂಟ್ ಆಗೋದ್ಲು ಆರಾಧ್ಯ. ಏನು ಮಾತಾಡ್ತಿಲ್ಲ. ಆನ್ಸರ್ ಇಲ್ವಾ? ಹೋಗ್ಲಿ ನಾನೇ ಹೇಳಾ ಅಂತ ಹೇಳಿದ ಕಾವ್ಯಾಗೆ ಹೇಳುವಂತೆ ತಲೆ ತೂಗಿದ್ಲು. ಎಲ್ಲವನ್ನ ಅಧಿರಾಜ್ ಅವರೇ ಮಾಡಿಸಿದ್ದಾರೆ. ಕಂಪ್ನಿ ಮ್ಯಾನೇಜ್ ಮಾಡೋದು ಅಂದರೆ ಗೇಮ್ಸ್ ಆಡೋದಷ್ಟು ಈಸಿ ಅಲ್ಲ. ಯಜಮಾನ ಸರಿಯಾಗಿಲ್ದಿದ್ರೆ ವರ್ಕರ್ಸ್ ಎಷ್ಟು ಜವಾಬ್ದಾರಿಯಿಂದ ಇರ್ತಾರೋ. ಕೇವಲ ನಿನ್ನ ಹಿಂದಿರೋ ಅಧಿರಾಜ್ನ ನೋಡಿ ಹೆದರಿ ಸ್ಟಾಫ್ ಎಲ್ಲರೂ ಇಂದಿನಿಂದ ಕೆಲಸ ಕಂಪ್ಲೀಟ್ ಮಾಡ್ತಿದ್ದಾರೆ. ಅಲ್ಲವರು ಆಫೀಸ್ ವರ್ಕ್ ಮಾಡ್ಕೊಳ್ತಿದ್ರೆ ಇಲ್ಲಿ ನಿನಗೆ ಯಾವುದೇ ಶ್ರಮ ಇಲ್ದಂತ ಮಾಡ್ತಿದ್ದಾರೆ. ಇವೆಲ್ಲ ಮಾಡಬೇಕಾದ ಅವಶ್ಯಕತೆ ಅಧಿರಾಜ್ಗೆ ಏನಿರುತ್ತೆ ಹೇಳು? ಬಿಟ್ಬಿಟ್ರೆ ಸಾಕಾಗ್ತಿತ್ತಲ್ವಾ? ಯಾಕೆ ಬಿಡಲಿಲ್ಲ? ಆಲೋಚಿಸುವ ಪ್ರತಿಯೊಂದಕ್ಕೂ ಆವೇಶ ಅಲ್ಲ, ಆಲೋಚನೆ ಮುಖ್ಯ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಇದೇನು ಇಷ್ಟೊಂದು ಕ್ಲಾಸ್ ತೊಗೊಂಡ್ಲು? ಮತ್ತಿರೋದು ಸಾಲದು ಎಂಬಂತೆ ಎಷ್ಟು ಶಾಕ್ ಕೊಟ್ಟಿದ್ದಾಳೆ ಅಂದರೆ, ಏನೇ ಆದರೂ ಸರಿ ಅಧಿರಾಜ್ ಅವ್ರು ಮಾಡಿದ ಕೆಲಸನ ಮಾತ್ರ ನಾನು ಎಂದಿಗೂ ಕ್ಷಮಿಸಲ್ಲ. ಏಂಜಲನ್ನು ಕಾಸೆ ಪಡೋಳಲ್ಲ ಈ ಆರಾಧ್ಯ. ಹೊರಗೋದ ಕಾವ್ಯ. ಕಾಲ್ ಮಾಡಿ ನಾನು ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳಿ ಡೈರೆಕ್ಟಾಗಿ ಏರ್ಪೋರ್ಟ್ಗೆ ತಲುಪಿದ್ಲು ಆರಾಧ್ಯ. ಚೆಕಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಒಳಗಡೆ ಹೋಗ್ತಿದ್ದ ಟೈಮ್ನಲ್ಲಿ ಅಧಿರಾಜ್ನಿಂದ ಕಾಲ್ ಬರಲು ಕಟ್ ಮಾಡಿ ವೆಯ್ಟಿಂಗ್ ಹಾಲ್ನಲ್ಲಿ ಕೂತ್ಲು. ಸ್ವಲ್ಪ ಸಮಯದ ನಂತರ ಅನೌನ್ಸ್ಮೆಂಟ್ ಕೇಳಿಸಲು ಮೇಲಿದ್ದವಳಿಗೆ ಆಗಲೇ ಬಂದ ಅಧಿರಾಜ್ ಹೊರಗೆ ಹೇಳ್ಕೊಂಡು ಹೋಗ್ತಿರಲು, ನನ್ನ ಕೈ ಬಿಡಿ, ನಂಗೆ ನಿಮ್ಮ ಜೊತೆ ಬರೋದು ಇಷ್ಟ ಇಲ್ಲ, ಬಿಡಿ ಅಧಿರಾಜ್ ಪ್ಲೀಸ್ ಅಂತ ಗಲಾಟೆ ಮಾಡಿದ್ಲು. ಅವಳ ಮಾತುಗಳನ್ನ ಲೆಕ್ಕಿಸ್ದೆ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸಿ, ಏರ್ಪೋರ್ಟ್ಗೆ ಯಾಕೆ ಬಂದೆ, ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ಕೋಪದಿಂದ ಕೇಳ್ದ. ನಾನು ಇಲ್ಲೇ ಇದ್ದರೆ ನನಗೆ ಇಷ್ಟ ಬಂದ ಹಾಗಿರೋದಕ್ಕಾಗ್ತಿಲ್ಲ ಅಲ್ವಾ, ಅದಕ್ಕೆ ನಿನಗೆ ಕಾಣಿಸಿದಷ್ಟು ದೂರ ಓಟ್ ಹೋಗ್ಬೇಕಂತ ಅಂದ್ಕೊಂಡೆ ಅಂದಿದ್ದು ಆರಾಧ್ಯ ಕಡೆ ಬೇಸರದಿಂದ ನೋಡ್ತಾ, ನನ್ನನ್ನು ಬಿಟ್ಟು ಹೊಟ್ಟೋಗೋದಕ್ಕೆ ನಿನ್ನ ಮನಸ್ಸು ಹೇಗೆ ಬಂತು ಬೇಬಿ ಅಂತ ಕೇಳ್ದ ಅಧಿರಾಜ್. ಹೀಗೆ ಮಾತಾಡಿ ನನ್ನ ಮತ್ತೆ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಬೇಡಿ. ನಿಮ್ಮ ಮಾತುಗಳನ್ನ ನಂಬೋದಕ್ಕೆ ನಾನು ಸಿದ್ಧವಾಗಿಲ್ಲ. ನನ್ನ ದಾರಿಯಲ್ಲಿ ನನ್ನನ್ನು ಹೋಗೋದಕ್ಕೆ ಬಿಟ್ಟರೆ ಇಬ್ರಿಗೂ ಒಳ್ಳೆಯದು ಅಂತ ಕೋಪದಿಂದ ಅಂದ್ಲು. ಒಮ್ಮೆಲೆ ಅವಳನ್ನ ಹಗ್ ಮಾಡಿಕೊಂಡು, ನಿಜಕ್ಕೂ ನಾನೇನು ಮಾಡಿದೆ ಅಂತ ಅಷ್ಟೊಂದು ಕೋಪ ಬೇಬಿ ನಿನಗೆ? ಯಾಕೆ ಇಷ್ಟಟ? ನಡೆದಿದ್ರಲ್ಲಿ ತಪ್ಪಿಲ್ಲ ಅಂತ ನಿನಗೆ ಎಷ್ಟು ಬಾರಿ ಹೇಳಬೇಕು? ನಿನಗೆ ನಿನ್ನೆಯ ಕ್ಲಾರಿಫಿಕೇಷನ್ ನೀಡಬೇಕಿತ್ತು. ನೀನು ಆವೇಶದಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಸುಮ್ಮನಿದ್ದೆ. ಅದು ಎಷ್ಟು ದೊಡ್ಡ ತಪ್ಪು ಅಂತ ಇವಾಗ ಅರ್ಥ ಆಗ್ತಿದೆ ನನಗೆ ಅಂತ ಹೇಳ್ದ ಅಧಿರಾಜ್. ಅವನ ಹಿಡಿತದಿಂದಲೇ ತಪ್ಪಿಸ್ಕೊಳ್ಳೋದಕ್ಕಾಗದೆ ನಿಶಕ್ತಿಯಿಂದ ಫೀಲ್ ಆಗ್ತಾ, ನಿಜಕ್ಕೂ ನನ್ನನ್ನು ಯಾಕೆ ಮದುವೆ ಮಾಡಿಕೊಂಡೆ ಅಧಿರಾಜ್? ನನ್ನನ್ನು ನನ್ನ ದಾರಿಯಲ್ಲಿ ಹೋಗೋದಕ್ಕೆ ಬಿಡ್ಬೋದಿತ್ತು ತಾನೇ? ಯಾಕೆ ತಡೀತಿದ್ಯಾ? ನನ್ನ ಲೈಫ್ ನನ್ನ ಇಷ್ಟ ಬಂದ ಹಾಗೆ ಬಿಡಬಹುದು ತಾನೇ ಅಂತ ಅಳ್ತಾ ಕೇಳಿದ್ಲು ಆರಾಧ್ಯ. ನಿಜಕ್ಕೂ ನಿನ್ನನ್ನು ಯಾವತ್ತಿಗೂ ಎಂದಿಗೂ ನನ್ನಿಂದ ದೂರ ಆಗೋದಕ್ಕೆ ಬಿಡಲ್ಲ. ಜೀವಮಾನವಿಡೀ ನಿನ್ನನ್ನು ಈ ಎದೆ ಮೇಲೆ ಹೊರ್ತೀನಿ ಅಂತ ಎಮೋಷ್ನಲ್ ಆಗಿ ಹೇಳ್ದ ಅಧಿರಾಜ್ ವರ್ಮ. ಓಕೆ ಸರಿ, ಆದರೆ ನಾನು ನನ್ನ ಹಳೆಯ ರೂಮ್ನಲ್ಲೇ ಇರ್ತೀನಿ. ಅದಕ್ಕೆ ನೀನು ಆಕ್ಸೆಪ್ಟ್ ಮಾಡಬೇಕು, ನೋ ಅಂತ ಹೇಳಬಾರ್ದು ಅಂತಿದ್ದ ಆರಾಧ್ಯಾಗೆ. ಇಷ್ಟು ಹೇಳಿದ ಮೇಲೂ ದೂರವಾಗಿರ್ತೀನಿ ಅಂತ ಅಂದ್ಕೊಳ್ತಿದ್ಯಾ ಅಂತ ಕೇಳಿದ ಅಂತ ಅಧಿರಾಜ್ಗೆ. ನಿನ್ನೊಂದಿಗೆ ಸೇರಿ ಒಂದೇ ರೂಮ್ನಲ್ಲಿ ಇರೋದು ನನಗಿಷ್ಟನೇ ಇಲ್ಲ. ಹಾಗೆ ಇಷ್ಟ ಇಲ್ಲ ಅಂದರೆ ಹೇಳಿ, ನಾನು ನಮ್ಮ ತಂದೆ ಮನೆಗೆ ಹೋಗ್ತೀನಿ. ದಿನ ಅಲ್ಲಿಂದಲೇ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ಆರಾಧ್ಯ. ಹಾಗೆ ಎಷ್ಟು ದಿನ ಅಂತ ಇರ್ತೀಯಾ ಅಂತ ಕೇಳಿದ ಅಧಿರಾಜ್ಗೆ. ಗೊತ್ತಿಲ್ಲ. ಮನಸ್ಸಿಗೆ ಗಾಯ ಮಾಡಿದಷ್ಟು ಈಸಿ ಅಲ್ಲ ಮದ್ದು ಹಚ್ಚೋದು ಅಂತ ಮುಖ ತಿರುಗಿಸ್ಕೊಂಡ್ಲು ಆರಾಧ್ಯ. ಅವಳ ಬಿಹೇವಿಯರಿಗೆ ಮನಸ್ಸು ತುಂಬ ಬೇಸರ ಪಡ್ತಾ ಇದ್ದರೂ ಆಲೋಚಿಸಿ ಹೇಳ್ತೀನಿ ಅಂತ ಆನ್ಸರ್ ಮಾಡ್ದ ಅಧಿರಾಜ್. ಸ್ವಲ್ಪ ಸಮಯದ ನಂತರ ಆರಾಧ್ಯಳನ್ನು ಕಂಪನಿ ಹೊರಗೆ ಡ್ರಾಪ್ ಮಾಡಿ ಹಿಂದಕ್ಕೆ ತಿರುಗಿದ ಅಧಿರಾಜ್ಗೆ ತನ್ನ ತಾಯಿ ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಅಂತ ಕಾಲ್ ಬರಲು ಅಲ್ಲಿಗೆ ಹೋದ. ಅಲ್ಲಿಗೆ ಅರುಂಧತಿಯನ್ನು ಚೆಕಪ್ ಮಾಡಿದ ಡಾಕ್ಟರ್ ಅವಳಿಗೆ ಅವಾಗಿನಿಂದಲೂ ಇರೋ ಮೈಗ್ರೇನ್ ಪ್ರಾಬ್ಲಮ್ ಈ ಬಾರಿ ಹೆವಿಯಾಗಿ ಬಂದಿದೆ ಅಂತ ಜಾಗೃತಿಯಾಗಿ ನೋಡ್ಕೊಳ್ಳೋದಕ್ಕೆ ಅಧಿರಾಜ್ಗೆ ಹೇಳ್ದ. ಅವೆಲ್ಲ ಪ್ರತಿ ಬಾರಿಯೂ ತಾನು ಕೇಳೋ ಮಾತುಗಳೇ ಆಗಿದ್ದರಿಂದ ಅದನ್ನು ಏನೇನೂ ಲೆಕ್ಕಿಸ್ಕೊಡದೆ ಬಂದಾಗಿನಿಂದ ಸೀರಿಯಸ್ ಆಗಿರೋ ಮಗನನ್ನು ನೋಡಿ ಆಲೋಚನೆಯಲ್ಲಿ ಬಿದ್ಲು ಅರುಂಧತಿ. ಯಾಕಷ್ಟು ಮೂಡಿಯಾಗಿದ್ದಾನೆ? ಮನಸ್ಸಿನಲ್ಲಿರೋ ಬೇಸರವನ್ನು ಕನಿಷ್ಠ ತಾಯಿಯೊಂದಿಗೂ ಹೇಳ್ಕೊಳ್ಳಲಾಗದ ದೂರ ನಮ್ಮ ಮಧ್ಯೆ ಬೆಳೆದು ಬಿಟ್ಟಿದ್ಯಾ? ಇದೆಲ್ಲ ನನ್ನ ನಿರ್ಲಕ್ಷ್ಯವೇ ಅಂತ ಬೇಸರದಿಂದ ಅಂದ್ಕೊಂಡ್ಳು ಅರುಂಧತಿ. ಎಷ್ಟು ಹೊತ್ತಾದರೂ ಅಧಿರಾಜ್ ಹಾಗೆ ಇರಲು ಇನ್ನು ಎಷ್ಟು ದಿನ ಅಂತ
ಆ ಹುಡುಗಿಗಾಗಿ ವೆಯ್ಟ್ ಮಾಡ್ತೀಯಾ? ಆ ಹುಡುಗಿಗೆ ದೊಡ್ಡವರೊಂದಿಗೆ ಹೇಗೆ ಬಿಹೇವ್ ಮಾಡಬೇಕಂತ ಕೂಡ ಗೊತ್ತಿಲ್ಲ. ನಿಜಕ್ಕೂ ಗಂಡನ ಹೇಗೆ ಗೌರವಿಸಬೇಕು ಅಂತ ಕೂಡ ಬರಲ್ಲ. ಅಂಥ ಹುಡುಗಿ ನಿನ್ನ ಜೀವನದಲ್ಲಿರೋದು ನಿನಗೆ ಅವಶ್ಯಕತೆ ಇದೆಯಾ ಹೇಳು? ನನಗೆ ನಿಜಕ್ಕೂ ಇಷ್ಟ ಇಲ್ಲ. ನವ್ಯ ತನ್ನ ತಪ್ಪನ್ನು ತಿಳ್ಕೊಂಡು ಕಂಪ್ಲೀಟಾಗಿ ಬದಲಾಗಿ ಹೋಗಿದ್ದಾಳೆ. ಅವಳನ್ನ ನಿನ್ನ ಜೀವನಕ್ಕೆ ಆಹ್ವಾನಿಸು. ವಿನಯವಾಗಿರ್ತಾಳೆ. ಯಾವಾಗಲೂ ಸಮಸ್ಯೆಗಳೊಂದಿಗಿರೋ ಆರಾಧ್ಯ ನಮಗೆ ಅವಶ್ಯಕವಾ? ಎಲ್ಲಿಂದ ಕರ್ಕೊಂಡು ಬಂದೆಯೋ ಅಲ್ಲೇ ಬಿಟ್ಟುಬಿಡು ಅಂತ ಹಗುರವಾಗಿ ಹೇಳಿದ್ಲು ಅರುಂಧತಿ. ನವ್ಯ, ನೀನು ಇಷ್ಟಪಟ್ಟ ಹುಡುಗಿ, ಆದ್ದರಿಂದ ಇಷ್ಟೊಂದು ತಪ್ಪುಗಳನ್ನ ಮಾಡಿದ್ರು ಕ್ಷಮಿಸು ಅಂತ ಅಂತಿದ್ಯಾ. ಮತ್ತು ಆರಾಧ್ಯ ವಿಷಯದಲ್ಲಿ ಆ ಬುದ್ಧಿ ಏನಾಯಿತು? ಎಂದೂ ನಡೆದ ಗಲಾಟೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಈಗಾಗಲೇ ತಪ್ಪಾಗಿ ನೋಡ್ತಿದ್ರೆ ನಾನು ತಿಳ್ಕೊಳ್ಳಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಆ ದಿನ ನಡೆದಿದ್ರಲ್ಲಿ ನಿನ್ನ ತಪ್ಪು ಇಲ್ಲ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಹೇಳು. ನೀನು ಹೇಳಿದ್ದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಸೀರಿಯಸ್ ಆಗಿ ನೋಡ್ದ ಅಧಿರಾಜ್ ವರ್ಮ. ಯಾರಿಗೋಸ್ಕರವೋ ಮಗ ತನ್ನನ್ನು ಈ ರೀತಿ ಕಡಿಮೆ ಮಾಡ್ತಾ ಇರೋದು ಇಷ್ಟವಾಗದ ಅರುಂಧತಿ, ನನ್ನ ಮಾತಿಗೆ ಎದುರು ಹೇಳೋರು ನನಗೆ ಇಷ್ಟ ಆಗಲ್ಲ ಅಧಿರಾಜ್. ನೀನು ಎಷ್ಟು ಹೇಳಿದ್ರು ಸರಿ, ಆರಾಧ್ಯ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ಅದೆಲ್ಲ ಅಲ್ಲ, ಬಲವಂತವಾಗಿ ಅವಳನ್ನ ನಿಜಕ್ಕೂ ಮದುವೆ ಯಾಕೆ ಮಾಡಿಕೊಂಡೆ ಅಂತ ತಿಳಿದ್ರೆ ನಿನ್ನ ಜೀವನದಲ್ಲಿ ಇರ್ತಾಳಾ ಅಂತ ಕೇಳಿದ್ಲು ಅರುಂಧತಿ. ಆದ್ದರಿಂದ ಒಮ್ಮೆಲೆ ಆರಾಧ್ಯಳಿಗೆ ನಡೆದ ನಷ್ಟ, ಉಂಟಾದ ಬೇಸರ ನೆನಪಿಗೆ ಬರಲು ಆ ವಿಷಯಗಳು ಯಾವುವು ಅವಳಿಗೆ ತಿಳಿಯೋದು, ಎಂದಿಗೂ ತಿಳಿಯೋದಕ್ಕೆ ಬಿಡೋದು ಇಲ್ಲ ಅಂತ ಅಂದ ಅಧಿರಾಜ್ ವರ್ಮ. ಆ ಹುಡುಗಿನ ಮತ್ತ್ಯಾಕೆ ಅಷ್ಟೊಂದು ಮುದ್ದು ಮಾಡಿ ಹಾಳು ಮಾಡ್ತಿದ್ಯಾ? ಆ ರೀತಿ ಮಾಡಬೇಡ, ನಿನಗೆ ನಷ್ಟ ಅಂತ ಹೇಳಿದ ಅರುಂಧತಿಗೆ, ನನ್ನ ಹೆಂಡತಿ ಅವಳಿಗೆ ಇಷ್ಟ ಬಂದ ಹಾಗಿರ್ತಾಳೆ, ಅಡ್ಡಿ ಇರೋರು ದೂರವಾಗಿರಬಹುದು ಅಂತ ಖಡಾಖಂಡಿತವಾಗಿ ಹೇಳಿದ ಅಧಿರಾಜ್. ಇದು ಹೀಗಿರಲಾಗಿ ಒಂದು ಪ್ರಮುಖವಾದ ಕೆಲಸದ ಮೇಲೆ ಆರಾಧ್ಯ ಕಂಪನಿ ಹತ್ತಿರದಲ್ಲಿರೋ ಕಾಫಿ ಶಾಪಿಗೆ ಬಂದಿದ್ದ ವಿಕ್ರಮ್ ವರ್ಮ ಅವಳನ್ನ ಕೂಡ ಕಾಫಿಗೆ ಇನ್ವೈಟ್ ಮಾಡಿದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆದಳು ಆರಾಧ್ಯ. ಸರಿಯಾಗಿ 15 ನಿಮಿಷಗಳ ನಂತರ ತನ್ನ ಮುಂದಿರೋ ಚೇರ್ನಲ್ಲಿ ಕೂತು ಕಾಫಿ ಕುಡಿತಿದ್ದ ಆರಾಧ್ಯ ಜೊತೆ, ನೀವೇನೋ ಬೇಸರದಲ್ಲಿದ್ದೀರಾ ಅಂತ ಅನ್ನಿಸ್ತಿದೆ, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ ವಿಕ್ರಮ್. ಅಂಥದ್ದೇನಿಲ್ಲ, ಜಸ್ಟ್ ವರ್ಕ್ ಸ್ಟ್ರೆಸ್ ಅಷ್ಟೇ, ಇನ್ಯಾವುದೂ ಇಲ್ಲ ಅಂತ ಟಾಪಿಕನ್ನು ಡೈವರ್ಟ್ ಮಾಡಿದ್ಲು ಆರಾಧ್ಯ. ಆದರೆ ಅವಳ ಮನಸ್ಸೆಲ್ಲ ಆಲೋಚನೆಗಳಿಂದಲೇ ತುಂಬ ಹೋಗಿತ್ತು. ತಮ್ಮ ಇಷ್ಟು ಫ್ರೆಂಡ್ಲಿ ಆಗಿದ್ದರೆ ಅಣ್ಣ ಯಾಕಷ್ಟು ಸೀರಿಯಸ್ ಆಗಿರ್ತಾನೆ ಅಂತ ಆಲೋಚಿಸ್ತಿದ್ದ ಆರಾಧ್ಯಳಿಗೆ, ಯಾಕಷ್ಟು ಭಯವಾಗಿದ್ದೀರಿ ಅಂತ ಕೇಳಿದ ವಿಕ್ರಮ್. ಅಂಥದ್ದೇನಿಲ್ವಲ್ಲ, ಏನೋ ನೆನಪಿಗೆ ಬಂತು ಅಷ್ಟೇ ಅಂತ ಕವರ್ ಮಾಡ್ತಿದ್ದಾಳೆ. ಸರಿ, ನಿಮ್ಮ ವಿಷಯ ಹೇಳಿ, ಮದುವೆ ಯಾವಾಗ ಮಾಡ್ಕೊಳ್ತೀರಿ ಅಂತ ಟಾಪಿಕನ್ನು ಡೈವರ್ಟ್ ಮಾಡಿದ್ಲು. ಇವಾಗ ಆ ರೀತಿ ಉದ್ದೇಶ ಏನೂ ಇಲ್ಲ, ಮನಸ್ಸಿಗೆ ಇಷ್ಟವಾದ ಹುಡುಗಿ ಸಿಗಬೇಕಲ್ವಾ? ನಮ್ಮ ಅಣ್ಣನಿಗಿಂತ ಲಕ್ಕಿಯಾಗಿ ನಿಮ್ಮಂಥ ಹುಡುಗಿ ತನ್ನ ಲೈಫಿಗೆ ಬಂದಿದ್ದಾಳೆ, ನನಗೆ ಅಷ್ಟರ ಮಟ್ಟಿನ ಅದೃಷ್ಟ ಸಿಗಬೇಕಲ್ವಾ ಅಂತ ಸಣ್ಣದಾಗಿ ನಗ್ತಾ ವಿಕ್ರಮ್ ವರ್ಮ. ನಿಮಗೇನು ಕಡಿಮೆ, ನೋಡೋದಕ್ಕೆ ಚೆನ್ನಾಗಿದ್ದೀರಿ, ಎಷ್ಟು ಜನ ಹುಡುಗಿಯರು ಟ್ರೈ ಮಾಡ್ತಿದ್ದಾರೋ ಏನೋ, ನಾನು ನಿಮಗೆ ಒಳ್ಳೆಯ ಮ್ಯಾಚ್ ನೋಡಲಾ ಅಂತ ಕೇಳಿದ ಆರಾಧ್ಯಳಿಗೆ, ನೀವು ಅಷ್ಟು ದೊಡ್ಡ ಕೆಲಸಗಳನ್ನ ಮಾಡಬೇಡಿ, ನನಗೆ ಕೆಲವು ದಿನ ಪ್ರಶಾಂತವಾಗಿ ಇರಬೇಕು ಅಂತ ಅನ್ನಿಸ್ತಿದೆ ಅಂತ ನಮಸ್ಕಾರ ಆಗ್ತಾ ವಿಕ್ರಮ್. ಆಗಲೇ ವಾವ್, ಒಬ್ಬರನ್ನ ಭೇಟಿಯಾಗೋದಕ್ಕೆ ಬಂದರೆ ಇಬ್ಬರು ಕಾಣಿಸಿದ್ರು, ಏನು ವಿಷಯ ಅಂತ ಕೇಳ್ತಾ ಮುಂದೆ ಬಂದ ಒಬ್ಬ ಪರ್ಸನ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.